ಒಂದನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಕೋಟೆಯನ್ನು ಕಾಕತೀಯ ರಾಜವಂಶದವರು ನಿರ್ಮಿಸಿದರು? ಒಂದನೆಯ ಆಪ್ಷನ್ ಗೋಲ್ಕೊಂಡ, ಎರಡನೆಯ ಆಪ್ಷನ್ ಫನ್ಹಾಲ, ಮೂರನೆಯ ಆಪ್ಷನ್ ರಾಯ್ಗಢ್, ನಾಲ್ಕನೆಯ ಆಪ್ಷನ್ ನಿಮ್ರಾಣ. ಸರಿ ಉತ್ತರ ಗೋಲ್ಕೊಂಡ. ಎರಡನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಎರಡನೆಯ ಪಾನಿಪತ್ ಯುದ್ಧದಲ್ಲಿ ಸೋಲಿಸಲ್ಪಟ್ಟರು? ಒಂದನೆಯ ಆಪ್ಷನ್ ಅಕ್ಬರ್, ಎರಡನೆಯ ಆಪ್ಷನ್ ಬಾಬರ್, ಮೂರನೆಯ ಆಪ್ಷನ್ ಹೇಮು, ನಾಲ್ಕನೆಯ ಆಪ್ಷನ್ ಇಬ್ರಾಹಿಂ ಲೋಧಿ. ಸರಿ ಉತ್ತರ ಹೇಮು. ಮೂರನೆಯ ಪ್ರಶ್ನೆ, ಬಾಣಭಟ್ಟನು ಡ್ಯಾಶ್ ರಾಜನ ಜೀವನ ಚರಿತೆಯನ್ನು ಬರೆದನು? ಒಂದನೆಯ ಆಪ್ಷನ್ ಹರ್ಷವರ್ಧನ, ಎರಡನೆಯ ಆಪ್ಷನ್ ಚಂದ್ರಗುಪ್ತ ಮೌರ್ಯ, ಮೂರನೆಯ ಆಪ್ಷನ್ ಸಮುದ್ರಗುಪ್ತ, ನಾಲ್ಕನೆಯ ಆಪ್ಷನ್ ಅಶೋಕ. ಸರಿ ಉತ್ತರ ಹರ್ಷವರ್ಧನ. ನಾಲ್ಕನೆಯ ಪ್ರಶ್ನೆ, ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಪ್ರಸ್ತಾಪಿಸಿದವರು ಯಾರು? ಒಂದನೆಯ ಆಪ್ಷನ್ ಲಾರ್ಡ್ ಕ್ಯಾನಿನ್, ಎರಡನೆಯ ಆಪ್ಷನ್ ಲಾರ್ಡ್ ಲಿಟ್ಟನ್, ಮೂರನೆಯ ಆಪ್ಷನ್ ಲಾರ್ಡ್ ಡಫ್ರಿನ್, ನಾಲ್ಕನೆಯ ಆಪ್ಷನ್ ಲಾರ್ಡ್ ಲಾರೆನ್ಸ್. ಸರಿ ಉತ್ತರ ಲಾರ್ಡ್ ಲಿಟ್ಟನ್. ಐದನೆಯ ಪ್ರಶ್ನೆ, ಬ್ರಿಟಿಷ್ ಭಾರತದ ಯಾವ ಭಾಗದಲ್ಲಿ ಆದಾಯ ಸಂಗ್ರಹಣೆಯ ರೈಟ್ ವಾರಿ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು? ಒಂದನೆಯ ಆಪ್ಷನ್ ದಕ್ಷಿಣ ಭಾರತ, ಎರಡನೆಯ ಆಪ್ಷನ್ ಪೂರ್ವ ಭಾರತ, ಮೂರನೆಯ ಆಪ್ಷನ್ ಪಶ್ಚಿಮ ಭಾರತ, ನಾಲ್ಕನೆಯ ಆಪ್ಷನ್ ಉತ್ತರ ಭಾರತ. ಸರಿ ಉತ್ತರ ದಕ್ಷಿಣ ಭಾರತ. ಆರನೆಯ ಪ್ರಶ್ನೆ, ಖಾನ್ ಅಬ್ದುಲ್ ಗಫರ್ ಖಾನ್ ಎಂದು ಜನಪ್ರಿಯರಾಗಿದ್ದರು? ಒಂದನೆಯ ಆಪ್ಷನ್ ಲೋಕನಾಯಕ್, ಎರಡನೆಯ ಆಪ್ಷನ್ ಗಡಿನಾಡು ಗಾಂಧಿ, ಮೂರನೆಯ ಆಪ್ಷನ್ ಉಕ್ಕಿನ ಮನುಷ್ಯ, ನಾಲ್ಕನೆಯ ಆಪ್ಷನ್ ಲೋಕಬಂಧು. ಸರಿ ಉತ್ತರ ಗಡಿನಾಡು ಗಾಂಧಿ. ಏಳನೆಯ ಪ್ರಶ್ನೆ, ಶ್ರೀ ರಾಮಕೃಷ್ಣ ಪರಮಹಂಸರ ಮೂಲ ಹೆಸರೇನು? ಒಂದನೆಯ ಆಪ್ಷನ್ ನರೇಂದ್ರನಾಥ್ ದತ್ತ, ಎರಡನೆಯ ಆಪ್ಷನ್ ಮುಕುಂದಲಾಲ್ ಘೋಷ್, ಮೂರನೆಯ ಆಪ್ಷನ್ ಗಂಗಾಧರ್ ಚಟ್ಟೋಪಾಧ್ಯಾಯ, ನಾಲ್ಕನೆಯ ಆಪ್ಷನ್ ವೆಂಕಟರಾಮನ್ ಅಯ್ಯರ್. ಸರಿ ಉತ್ತರ ಗಂಗಾಧರ್ ಚಟ್ಟೋಪಾಧ್ಯಾಯ. ಎಂಟನೆಯ ಪ್ರಶ್ನೆ, ಬೇಗಂ ಹಜರತ್ ಮಹಲ್ ಭಾರತದ ಯಾವ ದಂಗೆಗೆ ಸಂಬಂಧಿಸಿದೆ? ಒಂದನೆಯ ಆಪ್ಷನ್ ಮುಪ್ಲಾ ದಂಗೆ 1921, ಎರಡನೆಯ ಆಪ್ಷನ್ ಪೈಕಾ ದಂಗೆ 1817, ಮೂರನೆಯ ಆಪ್ಷನ್ ಗೊಂಡಾ ದಂಗೆ 1941, ನಾಲ್ಕನೆಯ ಆಪ್ಷನ್ ಸಿಪಾಯಿ ದಂಗೆ 1857. ಸರಿ ಉತ್ತರ ಸಿಪಾಯಿ ದಂಗೆ 1857. ಒಂಬತ್ತನೆಯ ಪ್ರಶ್ನೆ, ಶಾರದಾ ಕಾಯ್ದೆಯನ್ನು 28 ಸೆಪ್ಟೆಂಬರ್ 1929 ಅಂಗೀಕರಿಸಲಾಯಿತು. ಇದು ಸಂಬಂಧಿಸಿದ್ದು? ಒಂದನೆಯ ಆಪ್ಷನ್ ಅಪಾಯಕಾರಿ ಕ್ಷೇತ್ರಗಳಲ್ಲಿ ಬಾಲಕಾರ್ಮಿಕರ ನಿರ್ಬಂಧ, ಎರಡನೆಯ ಆಪ್ಷನ್ ಕನಿಷ್ಠ ಮದುವೆ ವಯಸ್ಸಿನ ಸ್ಥಾಪನೆ, ಮೂರನೆಯ ಆಪ್ಷನ್ ವಿವಾದ ಪೂರ್ಣ ವಿವಾಹವನ್ನು ಕಾನೂನುಬದ್ಧಗೊಳಿಸುವುದು, ನಾಲ್ಕನೆಯ ಆಪ್ಷನ್ ಮಹಿಳೆಯರಿಗೆ ಮತದಾನದ ಹಕ್ಕು. ಸರಿ ಉತ್ತರ ಕನಿಷ್ಠ ಮದುವೆ ವಯಸ್ಸಿನ ಸ್ಥಾಪನೆ. ಹತ್ತನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು 1904ರಲ್ಲಿ ಅಭಿನವ ಭಾರತ ಎಂದು ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಸಂಘಟಿಸಿದರು? ಒಂದನೆಯ ಆಪ್ಷನ್ ಖುದಿರಾಮ್ ಘೋಷ್, ಎರಡನೆಯ ಆಪ್ಷನ್ ಶ್ಯಾಮ್ಜಿ ಕೃಷ್ಣ ವರ್ಮಾ, ಮೂರನೆಯ ಆಪ್ಷನ್ ಹರ್ ದಯಾಳ್, ನಾಲ್ಕನೆಯ ಆಪ್ಷನ್ ವಿ ಡಿ ಸಾವರ್ಕರ್. ಸರಿ ಉತ್ತರ ವಿ ಡಿ ಸಾವರ್ಕರ್. ಒಂದನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಫೆಡರಲ್ ಅಲ್ಲದ ವೈಶಿಷ್ಟ್ಯವಾಗಿದೆ? ಒಂದನೆಯ ಆಪ್ಷನ್ ಏಕ ಸಂವಿಧಾನ, ಎರಡನೆಯ ಆಪ್ಷನ್ ಸ್ವಾತಂತ್ರ್ಯ ನ್ಯಾಯಾಂಗ, ಮೂರನೆಯ ಆಪ್ಷನ್ ಲಿಖಿತ ಸಂವಿಧಾನ, ನಾಲ್ಕನೆಯ ಆಪ್ಷನ್ ಅಧಿಕಾರಗಳ ವಿಭಾಗ. ಸರಿ ಉತ್ತರ ಏಕ ಸಂವಿಧಾನ. ಎರಡನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿರುವ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭಾತೃತ್ವ ಎಂಬ ಪದವನ್ನು ಡ್ಯಾಶ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಒಂದನೆಯ ಆಪ್ಷನ್ ಕೆನಡಿಯನ್, ಎರಡನೆಯ ಆಪ್ಷನ್ ಸ್ಪ್ಯಾನಿಷ್, ಮೂರನೆಯ ಆಪ್ಷನ್ ಫ್ರೆಂಚ್, ನಾಲ್ಕನೆಯ ಆಪ್ಷನ್ ಆಸ್ಟ್ರೇಲಿಯಾ. ಸರಿ ಉತ್ತರ ಫ್ರೆಂಚ್. ಮೂರನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಸಂಯುಕ್ತ ವೈಶಿಷ್ಟ್ಯವಾಗಿದೆ? ಒಂದನೆಯ ಆಪ್ಷನ್ ಲಿಖಿತ ಸಂವಿಧಾನ, ಎರಡನೆಯ ಆಪ್ಷನ್ ತುರ್ತು ನಿಬಂಧನೆಗಳು, ಮೂರನೆಯ ಆಪ್ಷನ್ ಏಕ ಸಂವಿಧಾನ, ನಾಲ್ಕನೆಯ ಆಪ್ಷನ್ ಸಮಗ್ರ ನ್ಯಾಯಾಂಗ.
ಸರಿ ಉತ್ತರ ಲಿಖಿತ ಸಂವಿಧಾನ. 4ನೇ ಪ್ರಶ್ನೆ, ಸಾಂವಿಧಾನಿಕ ನಿಬಂಧನೆ ಕೇಂದ್ರ ರಾಜ್ಯ ಸಂಬಂಧವನ್ನು ಈ ಕೆಳಗಿನ ಯಾವ ದೇಶದೊಂದಿಗೆ ಎರವಲು ಪಡೆಯಲಾಗಿದೆ? 1ನೇ ಆಪ್ಷನ್ ಜರ್ಮನಿ, 2ನೇ ಆಪ್ಷನ್ ಕೆನಡಾ, 3ನೇ ಆಪ್ಷನ್ ಆಸ್ಟ್ರೇಲಿಯಾ, 4ನೇ ಆಪ್ಷನ್ USA. ಸರಿ ಉತ್ತರ ಕೆನಡಾ. 5ನೇ ಪ್ರಶ್ನೆ, ಏಕರೂಪ ನಾಗರಿಕ ಸಂಹಿತೆಯ ನಿಬಂಧನೆಯನ್ನು ಭಾರತದ ಸಂವಿಧಾನದ ಡ್ಯಾಶ್ನಲ್ಲಿ ಉಲ್ಲೇಖಿಸಲಾಗಿದೆ? 1ನೇ ಆಪ್ಷನ್ ಭಾಗ 4, 2ನೇ ಆಪ್ಷನ್ ಭಾಗ 6, 3ನೇ ಆಪ್ಷನ್ ಭಾಗ 10, 4ನೇ ಆಪ್ಷನ್ ಭಾಗ 3. ಸರಿ ಉತ್ತರ ಭಾಗ 4. 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತಕ್ಕೆ ಫೆಡರಲ್ ರಚನೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ? 1ನೇ ಆಪ್ಷನ್ ಭಾರತೀಯ ಮಂಡಳಿ ಕಾಯ್ದೆ 1909, 2ನೇ ಆಪ್ಷನ್ ಭಾರತ ಸರ್ಕಾರದ ಕಾಯ್ದೆ 1935, 3ನೇ ಆಪ್ಷನ್ ಭಾರತೀಯ ಮಂಡಳಿ ಕಾಯ್ದೆ 1919, 4ನೇ ಆಪ್ಷನ್ ಸೈಮನ್ ಆಯೋಗ 1927. ಸರಿ ಉತ್ತರ ಭಾರತ ಸರ್ಕಾರದ ಕಾಯ್ದೆ 1935. 7ನೇ ಪ್ರಶ್ನೆ, ರಾಜ್ಯದಿಂದ ಧರ್ಮದ ಪ್ರತ್ಯೇಕತೆಯನ್ನು ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ? 1ನೇ ಆಪ್ಷನ್ ರಾಜ್ಯ ಪ್ರಭುತ್ವ, 2ನೇ ಆಪ್ಷನ್ ಪ್ರಜಾಪ್ರಭುತ್ವ, 3ನೇ ಆಪ್ಷನ್ ಜಾತ್ಯತೀತ, 4ನೇ ಆಪ್ಷನ್ ಗಣರಾಜ್ಯ. ಸರಿ ಉತ್ತರ ಜಾತ್ಯತೀತತೆ. 8ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಸಂವಿಧಾನ ಸಭೆಯು ಅಂಗೀಕರಿಸಿತು? 1ನೇ ಆಪ್ಷನ್ ಅಕ್ಟೋಬರ್ 17, 1949, 2ನೇ ಆಪ್ಷನ್ 14ನೇ ನವೆಂಬರ್ 1949, 3ನೇ ಆಪ್ಷನ್ 26ನೇ ಜನವರಿ 1949, 4ನೇ ಆಪ್ಷನ್ 26ನೇ ನವೆಂಬರ್ 1949. ಸರಿ ಉತ್ತರ 26ನೇ ನವೆಂಬರ್ 1949. 9ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1ನೇ ಆಪ್ಷನ್ ಕ್ರಿಸ್ತಶಕ 1994, 2ನೇ ಆಪ್ಷನ್ ಕ್ರಿಸ್ತಶಕ 1993, 3ನೇ ಆಪ್ಷನ್ ಕ್ರಿಸ್ತಶಕ 2000, 4ನೇ ಆಪ್ಷನ್ ಕ್ರಿಸ್ತಶಕ 2002. ಸರಿ ಉತ್ತರ ಕ್ರಿಸ್ತಶಕ 1993. 10ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಭಾರತದ ಸಂವಿಧಾನದಲ್ಲಿ ಡ್ಯಾಶ್ ರಲ್ಲಿ ಪ್ರತಿಪಾದಿಸಲಾಗಿದೆ? 1ನೇ ಆಪ್ಷನ್ ಭಾಗ 1, 2ನೇ ಆಪ್ಷನ್ ಭಾಗ 4, 3ನೇ ಆಪ್ಷನ್ ಭಾಗ 5, 4ನೇ ಆಪ್ಷನ್ ಭಾಗ 3. ಸರಿ ಉತ್ತರ ಭಾಗ 3. 1ನೇ ಪ್ರಶ್ನೆ, ನಾಟಿ ಈ ಕೆಳಗಿನ ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ? 1ನೇ ಆಪ್ಷನ್ ಹಿಮಾಚಲ್ ಪ್ರದೇಶ್, 2ನೇ ಆಪ್ಷನ್ ಮಧ್ಯಪ್ರದೇಶ್, 3ನೇ ಆಪ್ಷನ್ ಅರುಣಾಚಲ ಪ್ರದೇಶ್, 4ನೇ ಆಪ್ಷನ್ ಆಂಧ್ರ ಪ್ರದೇಶ್. ಸರಿ ಉತ್ತರ ಹಿಮಾಚಲ್ ಪ್ರದೇಶ್. 2ನೇ ಪ್ರಶ್ನೆ, ಗಂಗೌರ್ ಹಬ್ಬದಂದು ಯಾವ ದೇವತೆಯನ್ನು ಪೂಜಿಸಲಾಗುತ್ತದೆ? 1ನೇ ಆಪ್ಷನ್ ಲಕ್ಷ್ಮಿ, 2ನೇ ಆಪ್ಷನ್ ಸಂತೋಷಿ, 3ನೇ ಆಪ್ಷನ್ ಗೌರಿ, 4ನೇ ಆಪ್ಷನ್ ದುರ್ಗಾ. ಸರಿ ಉತ್ತರ ಗೌರಿ. 3ನೇ ಪ್ರಶ್ನೆ, ಕೆಳಗಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಾರು 1943ರಲ್ಲಿ ಮಹಿಳಾ ರೆಜಿಮೆಂಟನ್ನು ರಚಿಸಿದರು? 1ನೇ ಆಪ್ಷನ್ ಸುಭಾಷ್ ಚಂದ್ರ ಬೋಸ್, 2ನೇ ಆಪ್ಷನ್ ಲಕ್ಷ್ಮೀ ಸ್ವಾಮಿನಾಥನ್, 3ನೇ ಆಪ್ಷನ್ ಮಹಾತ್ಮ ಗಾಂಧಿ, 4ನೇ ಆಪ್ಷನ್ ಯಾವುದೂ ಇಲ್ಲ. ಸರಿ ಉತ್ತರ ಸುಭಾಷ್ ಚಂದ್ರ ಬೋಸ್. 4ನೇ ಪ್ರಶ್ನೆ, 1965ರಲ್ಲಿ ಪದ್ಮಶ್ರೀ ಪಡೆದ ಮೃಣಾಲಿನಿ ಸಾರಾಭಾಯಿ ಅವರು ಮಾನ್ಯತೆ ಪಡೆದ ಡ್ಯಾಶ್ ನರ್ತಕಿಯಾಗಿದ್ದರು? 1ನೇ ಆಪ್ಷನ್ ಒಡಿಸ್ಸಿ, 2ನೇ ಆಪ್ಷನ್ ಭರತನಾಟ್ಯ, 3ನೇ ಆಪ್ಷನ್ ಮಣಿಪುರಿ, 4ನೇ ಆಪ್ಷನ್ ಕುಚಿಪುಡಿ. ಸರಿ ಉತ್ತರ ಭರತನಾಟ್ಯ. 5ನೇ ಪ್ರಶ್ನೆ, ಧ್ವನಿ ತರಂಗಗಳ ಪ್ರತಿಫಲನದಿಂದ ಉತ್ಪತ್ತಿಯಾಗುವ ಧ್ವನಿಯ ಪುನರ್ವರ್ತನೆಯನ್ನು ಕರೆಯಲಾಗುತ್ತದೆ? 1ನೇ ಆಪ್ಷನ್ ಪ್ರತಿಧ್ವನಿ, 2ನೇ ಆಪ್ಷನ್ ಶಬ್ದ, 3ನೇ ಆಪ್ಷನ್ ಗಮನಿಸಿ, 4ನೇ ಆಪ್ಷನ್ ಡಬಲ್. ಸರಿ ಉತ್ತರ ಪ್ರತಿಧ್ವನಿ. 6ನೇ ಪ್ರಶ್ನೆ, ಸಂವಿಧಾನದ ಅಡಿಯಲ್ಲಿ ಒದಗಿಸಲಾದ ಸಮಾನತೆ ಹಕ್ಕಿಗೆ ಸಂಬಂಧಿಸಿದ ವಿಧಿಗಳಲ್ಲಿ ಈ ಕೆಳಗಿನ ಯಾವ ವಿಧಿಗಳನ್ನು ಸೇರಿಸಲಾಗಿಲ್ಲ? 1ನೇ ಆಪ್ಷನ್ ವಿಧಿ 16, 2ನೇ ಆಪ್ಷನ್ ವಿಧಿ 20, 3ನೇ ಆಪ್ಷನ್ ವಿಧಿ 18, 4ನೇ ಆಪ್ಷನ್ ವಿಧಿ 14. ಸರಿ ಉತ್ತರ ವಿಧಿ 20. 7ನೇ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಹಣಕಾಸು ಸಂಸ್ಥೆಯನ್ನು ಸೆಪ್ಟೆಂಬರ್ ಕ್ರಿಸ್ತಶಕ 1956ರಲ್ಲಿ ಸ್ಥಾಪಿಸಲಾಯಿತು? 1ನೇ ಆಪ್ಷನ್ ಭಾರತೀಯ ಸ್ಟೇಟ್ ಬ್ಯಾಂಕ್, 2ನೇ ಆಪ್ಷನ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, 3ನೇ ಆಪ್ಷನ್ ಭಾರತೀಯ ಜೀವ ವಿಮಾ ನಿಗಮ,
ನಾಲ್ಕನೇ ಆಪ್ಷನ್ ಭಾರತೀಯ ರಿಸರ್ವ್ ಬ್ಯಾಂಕ್. ಸರಿ ಉತ್ತರ ಭಾರತೀಯ ಜೀವ ವಿಮಾ ನಿಗಮ. ಎಂಟನೆಯ ಪ್ರಶ್ನೆ, ದಂತಿದುರ್ಗವು ಆರಂಭಿಕ ಮಧ್ಯಕಾಲೀನ ಭಾರತದ ಈ ಕೆಳಗಿನ ಯಾವ ಆಡಳಿತ ರಾಜವಂಶದೊಂದಿಗೆ ಸಂಬಂಧಿಸಿದೆ? ಒಂದನೆಯ ಆಪ್ಷನ್ ಹೊಯ್ಸಳ, ಎರಡನೆಯ ಆಪ್ಷನ್ ಪಾಲ, ಮೂರನೆಯ ಆಪ್ಷನ್ ಚೋಳ, ನಾಲ್ಕನೆಯ ಆಪ್ಷನ್ ರಾಷ್ಟ್ರಕೂಟ. ಸರಿ ಉತ್ತರ ರಾಷ್ಟ್ರಕೂಟ. ಒಂಬತ್ತನೆಯ ಪ್ರಶ್ನೆ, ಹೊಟ್ಟೆಯನ್ನು ಪ್ರವೇಶಿಸುವ ಬ್ಯಾಕ್ಟೀರಿಯಾವನ್ನು ನಾಶಪಡಿಸುವ ಆಮ್ಲ ಯಾವುದು? ಒಂದನೆಯ ಆಪ್ಷನ್ ನೈಟ್ರಿಕ್ ಆಮ್ಲ, ಎರಡನೆಯ ಆಪ್ಷನ್ ಹೈಡ್ರೋಕ್ಲೋರಿಕ್ ಆಮ್ಲ, ಮೂರನೆಯ ಆಪ್ಷನ್ ಬೋರಿಕ್ ಆಮ್ಲ, ನಾಲ್ಕನೆಯ ಆಪ್ಷನ್ ಯೂರಿಕ್ ಆಮ್ಲ. ಸರಿ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ. ಹತ್ತನೆಯ ಪ್ರಶ್ನೆ, ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಒಂದನೆಯ ಆಪ್ಷನ್ ಜಿನೆವಾ ಸ್ವಿಟ್ಜರ್ಲ್ಯಾಂಡ್, ಎರಡನೆಯ ಆಪ್ಷನ್ ನ್ಯೂಯಾರ್ಕ್ USA, ಮೂರನೆಯ ಆಪ್ಷನ್ ಲಂಡನ್ UK, ನಾಲ್ಕನೆಯ ಆಪ್ಷನ್ ಮ್ಯಾಡ್ರಿಡ್ ಸ್ಪೇನ್. ಸರಿ ಉತ್ತರ ಮ್ಯಾಡ್ರಿಡ್ ಸ್ಪೇನ್.